ಸೊ ನನ್ನ ಹಸ್ಬೆಂಡು ಸುಮ್ಮನೆ ತೊಗೊಂಡು ಇಡ್ತೀಯ ಯೂಸ್ ಮಾಡಲ್ಲ ಅಂತಿದ್ರು. ಆದರೂ ನನಗೆ ಇಷ್ಟ ಆಯಿತು. ಇದೊಂಥರ ಈ ಥರ ಇದೆ. ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ಇವಾಗ ಮಿನಿಮಮ್ ಇಷ್ಟು ವಾಟರ್ ಹಾಕೇ ಇರಬೇಕು. ಇದನ್ನು ಹಾಕಿಟ್ಟು ನಾವು ಬಾಯ್ಲ್ ಮಾಡೋದಕ್ಕೆ ಇಡಬೇಕು ವಾಟರ್ನ. ಈ ಥರ ಕಾಣಿಸುತ್ತೆ, ಚೆನ್ನಾಗಿರುತ್ತೆ. ಏನೋ ಒಂಥರ ನೋಡೋದಕ್ಕೂ ಲುಕ್ ವೈಸು ತುಂಬ ಇಷ್ಟ ಆಯಿತು ನನಗೆ. ಸೊ ಹಾಗಾಗಿ ನಾನು ನನ್ನ ಹಸ್ಬೆಂಡಿಗೆ ನೋಡಿ ಎಷ್ಟು ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ, ಫ್ಲೇವರ್ ಕೂಡ ಗಮ್ ಅಂತ ಇದೆ. ಸೊ ಸೂಪರ್ ಆಗಿದೆ. ಸೂಪರಾ, ಖುಷಿ ಆಯ್ತಾ ಆಶಾ? ಐಸ್ ಕ್ರೀಮ್ ತಿನ್ನಗೆ ಇರ್ತೈತಿ. ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತು ಒಂದು ಡೈಲಿ ಲಾಗ್ಸ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಒಂದು ಸ್ವಲ್ಪ ಆನ್ಲೈನಲ್ಲಿ ಮತ್ತು ಆಫ್ಲೈನಲ್ಲಿ ಶಾಪಿಂಗ್ ಮಾಡಿದ್ದೀನಿ. ಅದೊಂದಷ್ಟು ಪ್ರಾಡಕ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ತೋರಿಸ್ತಾ ಇದ್ದೀನಿ. ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಹೊರಗಡೆ ಮಳೆ ಬರ್ತಾ ಇದೆ, ಸ್ವಲ್ಪ ನನಗೆ ಥ್ರೋಟ್ ಇನ್ಫೆಕ್ಷನ್ ಆದಂಗೆ ಆಗಿದೆ. ಈ ಥರ ಮಳೆ ಬರುವಾಗ ಮತ್ತು ಸೈನಸ್ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಈ ಥರ ಯಾವಾಗಲೂ ನನ್ನ ಕಿವಿಗೆ ಹತ್ತಿ ಎಲ್ಲ ಇಟ್ಕೊಂಡೇ ಇರ್ತೀನಿ. ನೀವು ಅಬ್ಸರ್ವ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ಹೌದು, ನನಗೆ ಸಿಕ್ಕಾಪಟ್ಟೆ ಸೈನಸ್ ಇರೋದ್ರಿಂದ ಬೇಗ ಶೀತ ಆಗುತ್ತೆ, ಬೇಗ ಮತ್ತು ಇದ್ರದ್ದು ಥ್ರೋಟ್ ಇನ್ಫೆಕ್ಷನ್ ಎಲ್ಲ ಆಗ್ತಾ ಇರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಈ ವೆದರ್ ಸ್ಕೂಲ್ ರಜಾ ಇದೆ, ಹರ್ಷ ಮನೇಲೇ ಇದ್ದಾನೆ. ನೀವು ನೋಡ್ಬೋದು ಹಿಂದೆಗಡೆ ಟಿ ವಿ ಸೌಂಡ್ ಕಡಿಮೆ ಮಾಡು ಅಂದ್ರೂ ಮಾಡ್ತಾ ಇಲ್ಲ. ಟಿ ವಿ ಹಾಕೊಂಡು ನೋಡ್ತಾ ಕೂತ್ಕೊಂಡಿದ್ದಾನೆ. ದಿಶಾಂತ್ ಮಾತ್ರ ರಜಾ ಇಲ್ಲ, ಕಾಲೇಜ್ ರಜಾ ಇಲ್ಲ, ಮೊಹರಂ ಅಲ್ವಾ, ಅದಕ್ಕೆ ಇವತ್ತು ಸ್ಕೂಲಿಗೆ ರಜಾ ಇದೆ. ಇವನು ಮನೇಲೇ ಇದ್ದಾನೆ. ಏನಾದರೂ ತಿನ್ನಕ್ಕೆ ಮಾಡಿಕೊಡಿ, ಏನಾದರೂ ಮಾಡಿ ಅಂತಿದ್ದಾನೆ. ಅದಕ್ಕೆ ನಾನಿವತ್ತು ಐಸ್ ಕ್ರೀಮ್ ಮಾಡೋಣ ಅಂತ ಇದ್ದೀನಿ. ಸೊ ಶಾವಿಗೆದು ಐಸ್ ಕ್ರೀಮ್ ಮಾಡೋಣ ಅಂತ ಐಸ್ ಕ್ರೀಮ್ದು ಒಂದು ಇದನ್ನು ಕೂಡ ಪರ್ಚೇಸ್ ಮಾಡಿದ್ದೀನಿ, ಮಾಡೋಣ ಅಂತ. ಸೊ ಹೇಗೆ ಬರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನು ಕೂಡ. ಆಮೇಲೆ ಒಂದಷ್ಟು ಪ್ರಾಡಕ್ಟ್ನ ತೊಗೊಂಡಿದ್ದೀನಲ್ವ, ಅದನ್ನು ಕೂಡ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸೊ ಆಮೇಲೆ ಸ್ವಲ್ಪ ಆಫ್ಲೈನಲ್ಲಿ ತೊಗೊಂಡಿದ್ದೀನಿ. ಆಮೇಲೆ ನಾನು ಯಾವ್ಯಾವ್ದನ್ನ ಆನ್ಲೈನಲ್ಲಿ ತೊಗೊಂಡಿದ್ದೀನಿ ಅದ್ರದ್ದು ಲಿಂಕ್ಸ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಬೇಕಂದರೆ ಪರ್ಚೇಸ್ ಮಾಡ್ಕೊಳ್ಬೋದು. ಆಫ್ಲೈನಲ್ಲಿ ತೊಗೊಂಡಿರೋದನ್ನ ಕೊಡೋದಕ್ಕಾಗಲ್ಲ. ಸೊ ಆನ್ಲೈನಲ್ಲಿ ಏನೇನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ, ಓಕೆನಾ? ಇವಾಗ ಒಂದೊಂದೇ ತೋರಿಸ್ತೀನಿ. ಫಸ್ಟು ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ನೋಡೋಣ. ಅದಾದಮೇಲೆ ಸೊ ಏನೇನು ಪ್ರಾಡಕ್ಟ್ನ ತೊಗೊಂಡಿದ್ದೀನಿ ಅಂತಲೂ ತೋರಿಸ್ತೀನಿ. ಸೊ ಬನ್ನಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ಎಂಡರ್ಗೂ ನೋಡಿ ಸಪೋರ್ಟ್. ಮಳೆ ಬರ್ತಾ ಇದೆ. ಸೊ ಜೋರು ಮಳೆ ಇಲ್ಲ, ಒಂಥರ ತುಂತುರು ಮಳೆ, ಬಟ್ ಚಳಿ ಆಗ್ತದೆ. ಸೊ ಈ ಥರ ರೋಡಲ್ಲಂತೂ ಫುಲ್ಲು ಗಲೀಜು, ಮನೆ ಮುಂದೆ ಎಲ್ಲ ಫುಲ್ಲು ಕಿಚಿ ಕಿಚಿ ಅಂತ ಗಲೀಜಾಗಿದೆ. ಇಲ್ಲಿ ಶಾವಿಗೆನ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆಲ್ಲ ಆಯಿಲೆಲ್ಲ ತುಪ್ಪ ಏನು ಬೇಡ, ಸ್ವಲ್ಪ ಹುರ್ಕೊಳ್ಳೋಣ. ಹಾಗೇನೆ ಏನು ಹಾಕ್ಕೊಳ್ಳೋದು ಬೇಡ. ಇದು ಈ ಥರ ಹುರ್ಕೊಳ್ಳೋದ್ರಿಂದ ಏನು ಕುರಿತಾ ಇದ್ದೀನಿ ಅಂದರೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಸೊ ಈ ಥರ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಒಂದು 2 ಮಿನಿಟ್ಸು ಈ ಥರ ಹುರ್ಕೊಳ್ಳೋಣ. ಫಸ್ಟು ಈ ಥರ. ಈಗ ನಾನಿಲ್ಲಿ ಅರ್ಧ ಲೀಟ್ರ್ ಹಾಲನ್ನ ಕಾಯಿಸೋದಕ್ಕೆ ಇಟ್ಕೊಂಡಿದ್ದೀನಿ. ಸೊ ಗಟ್ಟಿ ಹಾಲನ್ನ ಸ್ವಲ್ಪ ಚೆನ್ನಾಗಿ ಕೆನೆ ಬರೋ ತನಕ ಅದು ಕಾಯ್ತಾ ಇರಲಿ. ಆಮೇಲೆ ನಾನಿಲ್ಲಿ ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ. ಇದು ಸ್ಟ್ರಾಬೆರಿ ಫ್ಲೇವರು. ಸೊ ಇದನ್ನು ತೊಗೊಂಡು ಒಂದು 3 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ. ಇದು ಫ್ಲೇವರ್ಗೂ ಚೆನ್ನಾಗಿರುತ್ತೆ ಮತ್ತು ಅದು ಥಿಕ್ನೆಸ್ ಆಗೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. 3 ಸ್ಪೂನ್ ತೊಗೊಂಡು ಸ್ವಲ್ಪ ತಣ್ಣಗಿರೋ ಹಾಲನ್ನ ಹಾಕ್ಕೊಂಡು ಒಂಚೂರು ಗಂಟು ಇಲ್ಲದೆ ಇರೋ ರೀತಿ ಕಲಸಿ ಫಸ್ಟು ಸೈಡಲ್ಲಿ ಒಂದು ಇಟ್ಕೊಂಬಿಡೋಣ. ಇದು ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಎಷ್ಟೊಂದು ಫ್ಲೇವರ್ಗಳೆಲ್ಲ ಸಿಗುತ್ತೆ. ನಾನು ಸ್ಟ್ರಾಬೆರಿ ಫ್ಲೇವರ್ನ ತೊಗೊಂಬಂದಿದ್ದೆ. ನಮ್ಮ ಮನೇಲಿ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಸ್ಟ್ರಾಬೆರಿ ಅಂತ. ಸೊ ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ಇದನ್ನು ಕಲಸಿ ಎತ್ತಿಟ್ಟಿದ್ದೀನಿ. ಈಗ ಕಾಲು ಕಾಯ್ದಿದೆ. ಇದಕ್ಕೆ ನಾನು ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ. ಕಸ್ಟರ್ಡ್ ಪೌಡರ್ ಇಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಿಮ್ಮ ಹತ್ರ ಕಾರ್ನ್ ಫ್ಲೋರ್ ಇರುತ್ತಲ್ವ, ಅದನ್ನು ಕೂಡ ನೀರು ಸ್ವಲ್ಪ ಹಾಲಲ್ಲಿ ಕಲಸಿ ಹಾಕ್ಕೊಂಡ್ರೆ ಅದು ಬೇಗ ಥಿಕ್ನೆಸ್ ಬರುತ್ತೆ, ಚೆನ್ನಾಗಿರುತ್ತೆ ಅದು ಕೂಡ. ಇವಾಗ ಶಾವಿಗೆ ಸ್ವಲ್ಪ ಬೇಯಲಿ. ನೋಡಿ ಈ ಥರ ಶಾವಿಗೆ ಬೇಯ್ದು ಸ್ವಲ್ಪ ಬೆಂದಿದೆ ಅನ್ನೋ ತನಕ ಸಕ್ಕರೆ ಹಾಕೋದಕ್ಕೆ ಹೋಗ್ಬಿಡಿ. ಆಮೇಲೆ ಸಕ್ಕರೆ ಹಾಕ್ಕೊಳ್ಬೇಕು. ಸಕ್ಕರೆನ ನೋಡಿ ಹಾಕೊಳ್ಳಿ. ಸ್ವೀಟ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ, ಒಂದು ಮೀಡಿಯಮ್ ಆಗಿರಲಿ ಅಂದರೆ ಸ್ವಲ್ಪ ಸಕ್ಕರೆನ ಹಾಕಿ ಈ ಥರ ಸ್ವಲ್ಪ ಅದು ಗಟ್ಟಿ ಬರಬೇಕು. ನಾವು ಗಟ್ಟಿ ಆಗೋ ತನಕನೂ ಬೇಯಿಸ್ತಾ ಇರಬೇಕು. ಈ ಥರ
ಕುದಿಸಿದ್ದಾದ್ಮೇಲೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಇವಾಗ ಇದು ಸ್ವಲ್ಪ ಕೂಲ್ ಆಗಿದೆ. ಇದು ಕೂಲ್ ಆದ್ಮೇಲೆನೆ ಇದು ನಾನು ಕಲಸಿಟ್ಟಿರೋ ಮಿಕ್ಸ್ ಮಾಡಿ ಇಟ್ಟಿರೋ ಅಂತ ಕಸ್ಟರ್ಡ್ ಪೌಡರ್ನ ಹಾಕೊಳ್ಳೋಣ. ಇವಾಗ ಇದು ರೆಡಿ ಆಯಿತು. ಸೊ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿ ನೋಡಿ, ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇವಾಗ ಕೂಲ್ ಆಗಿದೆ. ಸ್ವಲ್ಪನೇ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಲರ್ ಮಾತ್ರ ಪಿಂಕ್ ಕಲರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ, ಹಾಕ್ತಾ ಇರುವಾಗ್ಲೂ ಅಷ್ಟೇ ಆ ಫ್ಲೇವರು ಗಮ್ ಅಂತ ಸ್ಮೆಲ್ ಬರ್ತಾನೆ ಇತ್ತು. ಇವಾಗ ಮಿಕ್ಕಿದ್ದೆಲ್ಲದನ್ನು ಕೂಡ ಹಾಕಿ ಇದಕ್ಕೇನೆ ಕಲಸಿ ಇನ್ನೊಂದು ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಡ್ತೀನಿ. ಇದು ರೆಡಿ ಆಯ್ತು ಇವಾಗ. ಇದು ಕೂಲ್ ಆಗಿದೆ. ಇದನ್ನ ಒಂದು ಸ್ಪೂನ್ ತಗೊಂಡು ಇವಾಗ ಒಂದು ಸೌಟಿಂದ ನಾನು ಈ ಐಸ್ ಕ್ರೀಮ್ ಮೋಲ್ಡಲ್ಲಿ ಹಾಕೊಳ್ತಾ ಇದ್ದೀನಿ. ಸೊ ನೋಡಿ, ಈ ಥರ ಇಷ್ಟು ಅದಕ್ಕಿದ್ರೆ ಸಾಕು. ತುಂಬ ತೆಳುವಿದ್ರೆ ಅದು ಐಸ್ ಕ್ರೀಮ್ ಆಗೋದಕ್ಕೆ ತುಂಬ ಲೇಟ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಥಿಕ್ನೆಸ್ ಆಗಿ ಈ ಥರ ಇದ್ದರೆ ಸಾಕು. ಹಾಕುವಾಗ್ಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ, ಆ ಪಿಂಕಿಶ್ ಕಲರ್ ಅಂತೂ ಸಖತ್ತಾಗಿ ಅನ್ನಿಸ್ತಾ ಇತ್ತು. ಇದನ್ನು ಹಾಕಿದ್ಮೇಲೆ ಸುಮಾರು ಮಿನಿಮಮ್ ಒಂದು 4 ಅವರ್ ಆದರೂ ನಾವು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ಸೊ ಅದಕ್ಕೆ ನಾನಿವಾಗ ಬೆಳಿಗ್ಗೆನೇ ಮಾಡಿ ಇಡ್ತಾ ಇದ್ದೀನಿ. ಆಮೇಲೆ ಸಂಜೆ ಮಕ್ಕಳೆಲ್ಲ ಬರೋದ್ರೊಳಗೆ ತೆಗಿಬೋದು ಅಂತ. ತೆಗೆದ್ರು ಅವ್ರಿಗೆ ಕೊಟ್ಟರೆ ಒಂಥರ ಖುಷಿ ಪಡ್ತಾರಲ್ವ. ಸೊ ಹರ್ಷ ಹೇಗೂ ಮನೇಲಿದ್ದಾನೆ, ದಿಶಾಂತ್ ಬರೋದ್ರೊಳಗಡೆ ಇದನ್ನು ತೆಗಿಯೋಣ ಅಂತ. ಇವಾಗ ಅಷ್ಟಕ್ಕೂ 6 ಇದು ಬಂದಿದೆ. ಇದು ಕೂಡ ನಾನು ಆನ್ಲೈನಲ್ಲೇ ಶಾಪ್ ಮಾಡಿದ್ದು. ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು ಮತ್ತು ಕಲರ್ಫುಲ್ಲಾಗಿದೆ. ಗ್ರೀನು, ಪಿಂಕು, ಯೆಲ್ಲೋ ಆ ಥರದ್ದು ಕಲರ್ನ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ನನಗೆ ಇಷ್ಟ ಆಯಿತು. ಪ್ಲಾಸ್ಟಿಕ್ ಆದ್ರೂ ಏನೋ ಒಂಥರ ಕ್ವಾಲಿಟಿ ಸಖತ್ತಾಗಿದೆ, ಚೆನ್ನಾಗಿ ಅನ್ನಿಸ್ತು. ಸೊ ಹಾಗಾಗಿ ಇದನ್ನ ತಗೊಂಡಿದ್ದಕ್ಕೂ ಇವತ್ತು ಫಸ್ಟ್ ಟೈಮು ಇದರಲ್ಲಿ ಐಸ್ ಕ್ರೀಮ್ನ ಮಾಡಿದೆ. ಸೊ ಹೇಗೆ ಬರುತ್ತೆ ಅಂತಲೂ ತೋರಿಸ್ತೀನಿ ನಿಮಗೆ. ತುಂಬಾ ಚೆನ್ನಾಗಿದೆ. ಇವಾಗ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಒಂದು 4 ಅವರು ಫ್ರಿಜ್ಜಲ್ಲಂತೂ ಇಡಲೇಬೇಕಾಗತ್ತೆ. ಫಸ್ಟ್ ಒನ್ ಇವಾಗ ನನಗೆ ಈ ದೃಷ್ಟಿ ಎಲ್ಲ ಆಗ್ತಾ ಇರುತ್ತಲ್ವ, ಕಣ್ಣು ದೃಷ್ಟಿಗೆ ಅಂತ ಇದೊಂದು ಇದನ್ನು ತರಿಸಿದ್ದೀನಿ. ಆ್ಯಕ್ಚುಲಿ ಈ ಥರ ಬೀಡ್ಸ್ ಥರ ಇದೆ. ಇದು ಕಪ್ಪು ದಾರ, ಆಮೇಲೆ ಈ ಮಣಿ ಬಂದು ಏನಾದರೂ ನಮಗೆ ದೃಷ್ಟಿ ಎಲ್ಲ ಆಗಿದ್ರೆ ಹೋಗತ್ತಂತೆ. ಇದೊಂದು ಈ ಥರ ಬೀಡ್ಸು ಮತ್ತು ಸ್ಟೈಲಿಶ್ ಆಗು ಇದೆ, ನೋಡೋದಕ್ಕೂ ತುಂಬ ಚೆನ್ನಾಗಿದೆ, ಕ್ಯೂಟಾಗಿದೆ. ಎಷ್ಟು ಚಿಕ್ಕದಂದರೆ ಆಲ್ರೆಡಿ ನಾನು ಒಂದು ಕೈಗೊಂದು ಈ ಥರದ್ದು ಹಾಕ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು ಈ ಥರ. ಇದು ಬಂದು ಮಧ್ಯದಲ್ಲಿ ಬ್ಲೂ ಮತ್ತು ಬ್ಲ್ಯಾಕು, ಈ ಕಣ್ಣು ಇದೆಯಲ್ಲ ನಮ್ಮದು ಅದೇ ಥರ ಇದೆ ಶೇಪು. ಸೊ ಆ ಥರದ್ದು. ಆಮೇಲೆ ಸ್ಟಾರ್ ಇದೆ, ಎರಡೂ ಸೈಡು ಸ್ಟಾರ್ ಇದೆ. ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ ಈ ಥರದ್ದು. ಇದೊಂದು ನನ್ನ ಕೈಗೆ ಆಲ್ರೆಡಿ ಹಾಕೊಂಡ್ಬಿಟ್ಟಿದ್ದೀನಿ. ಈ ಥರದ್ದು ನನಗೆ ಒಂದು 5 ಪೀಸ್ ಬಂದಿದೆ. 5 ಬೇರೆ 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 ಡಿಸೈನ್ಸು, ಬೇರೆ ಬೇರೆ ಇದು ಶೇಪ್ಸು ಎಲ್ಲ ಬಂದಿದೆ. ಇದು ಬಂದು ಆರ್ಟ್ ಶೇಪಲ್ಲಿದೆ ಈ ಥರದ್ದು. ಸೊ ನೆಕ್ಸ್ಟ್ ಒನ್ ಬಂದು ಒಂಥರ ಲೀಫ್ ಥರನೂ ಇದೆ, ತುಂಬ ಚೆನ್ನಾಗಿದೆ. ಇದು ನಾನು ಆನ್ಲೈನಲ್ಲಿ ತೊಗೊಂಡಿದ್ದು. ಇದ್ರ ಲಿಂಕ್ನ ನಾನು ಶೇರ್ ಮಾಡ್ತೀನಿ. ಸೊ ಈ ಥರದ್ದು ನಾವು ಕೈಗಾದರೂ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಕಾಲಿಗಾದರೂ ಕಟ್ಕೊಳ್ಬೋದು. ಕಪ್ಪು ದಾರ ಇರೋದ್ರಿಂದ ಕಟ್ಕೊಂಡ್ರೆ ಹೆಣ್ಮಕ್ಳಿಗೆ ತುಂಬಾ ದೃಷ್ಟಿ ಆಗ್ತಾ ಇದ್ರೆ ಅದೆಲ್ಲ ಕಮ್ಮಿ ಆಗುತ್ತಂತೆ. ಸೊ ಹಾಗಾಗಿ ನಾನು ಇದನ್ನು ತರಿಸಿದ್ದೀನಿ. ತುಂಬ ಚೆನ್ನಾಗಿದೆ. ಇದೊಂದು ಸ್ಟಾರ್ ಟೈಪ್ ಇದೆ, ಈ ಥರ ಸ್ಟಾರ್ ಥರ ಕಾಣಿಸ್ತಾ ಇದೆಯಾ? ಸೊ ಕ್ಯಾಮ್ರಾಗೆ ಝೂಮ್ ಆಗ್ತಾ ಇದೆಯಲ್ಲೋ ಗೊತ್ತಿಲ್ಲ. ಸೊ ಈ ಥರ ಇದೆ ಇದೊಂದು. ಆಮೇಲೆ ಇದು ನನಗೆ ಲೀಫ್ದೊಂದು ಚೆನ್ನಾಗಿ ಅನ್ನಿಸ್ತು, ಇಷ್ಟ ಆಯಿತು. ಸೊ ಈ ಥರದ್ದು ನನಗೆ 5 ಪೀಸ್ ಬಂದಿದೆ. ಇದು ಬಂದು ಜಸ್ಟು 96 ರುಪೀಸ್ ಏನೋ ಆಗುತ್ತೆ. ಇದ್ರದ್ದು ಲಿಂಕ್ನ ಬೇಕಂದರೆ ನಾನು ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಮಕ್ಳಿಗೂ ಕಟ್ಬೋದು, ನಾವು ಕಟ್ಕೊಳ್ಬೋದು, ದೊಡ್ಡವರು ಇಲ್ಲ ಕೈಗಾರು ಕಟ್ಕೊಳ್ಬೋದು, ಕಾಲಿಗಾದರೂ ಕಟ್ಕೊಳ್ಬೋದು. ತುಂಬ ಚೆನ್ನಾಗಿದೆ. ಇದು ನಂಗೆ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಒನ್ ಬಂದು ಇದು ಆರ್ಟ್ ಬಾಕ್ಸ್ನ ತೊಗೊಂಡಿದ್ದೀನಿ. ಸೊ ನೋಡಿ ಈ ಥರ ಇದೆ. ಗುಡ್ ಡೇ ಅಂತ ಟ್ರೀಟ್ 2000 ಅಂತ ಏನೋ ಇದೆ ಬ್ರ್ಯಾಂಡ್ ನೇಮು. ಸೊ ಇದು ಬಂದು ಆ್ಯಕ್ಚುಲಿ ನಾನಿಲ್ಲಿ ರಿಲಯನ್ಸ್ ಸ್ಮಾರ್ಟ್ ಬಜಾರಲ್ಲಿ ಅವತ್ತು ಶಾಪಿಂಗ್ ಹೋದಾಗ ತೊಗೊಂಡಿದ್ದು. ಈ ಕಲರ್ ಅಂತೂ ನಂಗೆ ಸಖತ್ ಇಷ್ಟ ಆಯಿತು. ಆಲ್ರೆಡಿ ನನ್ನ ಹತ್ರ ಒಂದು 3 ಆರ್ಟ್ ಬಾಕ್ಸ್ ಇದೆ, ಆದ್ರೂ ತೊಗೊಂಡೆ. ಸೊ ನನ್ನ ಹಸ್ಬೆಂಡು ಸುಮ್ಮನೆ ತೊಗೊಂಡು ಇಡ್ತೀಯ, ಯೂಸ್ ಮಾಡಲ್ಲ ಅಂತಿದ್ರು. ಆದರೂ ನನಗೆ ಇಷ್ಟ ಆಯಿತು. ಇದೊಂಥರ ಈ ಥರ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಒಂಥರ ಕ್ಯೂಟಾಗಿ ಅನ್ನಿಸ್ತಾ ಇತ್ತು. ಸೊ ಈ ಥರ ಬೇಕು ನನಗೆ, ಈ ಕಲರ್ ನನಗೆ ಇಷ್ಟ ಆಯಿತು ಅಂತ ತೊಗೊಂಡೆ. ಇದರಲ್ಲಿ 3 ಕಲರ್ಸ್ ಇದೆ. ಇದೇನೋ ಆಫರ್, ಇದು ಮಂತ್ ಕ್ಲಿಯರೆನ್ಸ್ ಸೇಲ್ ಅಂತ ನಡೀತಾ ಇದೆ. ಸೊ ಅದರಲ್ಲಿ ಆಫರ್ ಅಂತ ಹಾಕಿದ್ರು. ನಾವತ್ತು ಇದಕ್ಕೆ ಹೋದಾಗ
ಇಲ್ಲಿ ರಿಲಯನ್ಸ್ ಸ್ಮಾರ್ಟ್ ಬಜಾರಿಗೆ ಹೋದಾಗ ಅಲ್ಲೇ ಹೊರಗಡೆ ಹಾಕಿದ್ರು, ನನಗೆ ಇಷ್ಟ ಆಯಿತು. ಸೊ ಹಾಗಾಗಿ ತೊಗೊಂಡೆ. ತುಂಬ ಚೆನ್ನಾಗಿದೆ, ಆಫರ್ ಪ್ರೈಸಲ್ಲಿ ಸಿಕ್ತು ನನಗೆ. ಬ್ಲೂ ಕಲರ್ ಇದೆ, ಇದೊಂಥರ ಸ್ಕೈ ಬ್ಲೂ ಥರ ಇದೆ. ಇನ್ನೊಂದು ಪೀಚ್ ಕಲರು, ಇನ್ನೊಂದು ಸ್ವಲ್ಪ ಗ್ರೀನಿಶ್, ಅಂದರೆ ಗ್ರೀನ್ ಅಲ್ಲ, ಅದು ಸ್ವಲ್ಪ ಲೈಟ್ ಗ್ರೀನಲ್ಲಿ. ಇದೊಂಥರ ಬ್ಲೂ ಥರ ಅನ್ನಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದು ನನಗೆ ಇಷ್ಟ ಆಯಿತು. ಸೊ ಹಾಗಾಗಿ ಇದೊಂದು ತೊಗೊಂಡೆ. ಈ ಥರ ಇದೆ. ಚಪಾತಿ ಮತ್ತು ನಾವೇನಾದರೂ ರೈಸು ಈ ಥರದ್ದೆಲ್ಲ ಮಾಡಿದಾಗ ನಮಗೆ ಎಸ್ಪೆಷಲಿ ಬೇಕಾಗೋದು ಚಪಾತಿಗೆ ಮತ್ತು ಉಪ್ಪಿಟ್ಟೆಲ್ಲ ಮಾಡಿದಾಗ ನಾವು ತಿನ್ನೋದೆಲ್ಲ ಲೇಟಾಗಿರುತ್ತಲ್ವ, ಮಕ್ಕಳಿಗೆಲ್ಲ ಮಾಡಿ ಹಾಕಿದಾಗ. ಸೊ ಇದು ಯೂಸ್ ಆಗತ್ತೆ ಅಂತ ಇದನ್ನು ತಗೊಂಡೆ. ತುಂಬಾ ಚೆನ್ನಾಗಿದೆ. ನಮ್ಮ ಮನೇಲಿ ನಮ್ಮ 4 ಜನಕ್ಕೆ ಸಾಕು. ನೆಕ್ಸ್ಟ್ ಒಂದು ಬಂದು ಈ ಐಸ್ ಕ್ರೀಮ್ ಮೋಲ್ಡ್ನ ತರಿಸಿದ್ದೀನಿ. ಸೊ ಇದು ಆನ್ಲೈನಲ್ಲೇ ತೊಗೊಂಡಿರೋದು. ಇದ್ರದ್ದು ಲಿಂಕ್ನ ನಾನು ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಇದು 6 ಇದು ಬಂದಿದೆ. ಚೆನ್ನಾಗಿದೆ, ಕ್ಯೂಟಾಗಿ ಕಲರ್ ಆಗಿ. ಇವತ್ತು ಈ ಮೋಲ್ಡ್ ನೆನ್ನೆ ಬಂತು ಅಂದ ತಕ್ಷಣ ಇವತ್ತು ಐಸ್ ಕ್ರೀಮ್ ಮಾಡಿಬಿಡ್ಬೇಕು. ಹರ್ಷ ಐಸ್ ಕ್ರೀಮ್ ಯಾವಾಗ ಮಾಡ್ತೀರಾ ಅಂತ ಕೇಳ್ತಿದ್ದ. ಸೊ ಹಾಗಾಗಿ ಇವತ್ತು ಮಾಡೋಣ ಅಂತ ಇದ್ದೀನಿ. ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ, ಇವಾಗ ಮಾಡಬೇಕಿದ್ರದ್ದು. ಈ ಥರ ಇದೆ. ಸೊ ಮಕ್ಕಳಿಗೆಲ್ಲ ಯಾವ ಥರ ಐಸ್ ಕ್ರೀಮ್ ಬೇಕಾದರೂ ನಾವು ಮನೆಯಲ್ಲೇ ಮಾಡಿಕೊಡ್ಬೋದು. ಇವಾಗಂತೂ ಹೊರಗಡೆ ಏನು ತಿನ್ನೋದಕ್ಕೂ ಭಯ ಆಗತ್ತೆ. ಸೊ ಯಾವ ಥರ ನೀರು ಯೂಸ್ ಮಾಡ್ತಾರೋ ಏನೋ, ಎಲ್ಲದರಲ್ಲೂ ಕೆಮಿಕಲ್ ಯೂಸ್ ಮಾಡ್ತಾನೆ ಇರ್ತಾರೆ ಅಂತ ಒಂದಷ್ಟು ಅಡ್ವರ್ಟೈಸು, ಒಂದಷ್ಟು ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಿ. ಏನು ತೊಗೊಂಡು ತಿನ್ನೋದಕ್ಕೂ ಭಯ ಆಗ್ತಾ ಇದೆ. ಸೊ ಹಾಗಾಗಿ ಆದಷ್ಟು ಹೊರಗಡೆ ಫುಡ್ನ ಕಂಟ್ರೋಲ್ ಮಾಡಿ ಮನೆಯಲ್ಲೇ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಏನು ಇಷ್ಟ ಆಗುತ್ತೋ ಅವರಿಗೆ ಅದನ್ನೆಲ್ಲ ಮಾಡಿಕೊಡ್ತಾ ಇರ್ತೀನಿ. ಹೊರ್ಗಡೆ ತಿನ್ನೋದನ್ನ ಸ್ವಲ್ಪ ಕಂಟ್ರೋಲ್ ಮಾಡೋಣ ಅಂತ ಮಕ್ಕಳಿಗೆ. ನಮ್ಮ ಹೆಲ್ತ್ ನಮ್ಮ ಕೈಯಲ್ಲೇ ಇರುತ್ತಲ್ವ. ಸೊ ಹಾಗಾಗಿ ಮಾಡಿಕೊಡೋಣ ಅಂತ ಟ್ರೈ ಮಾಡ್ತಾ ಇರ್ತೀನಿ. ಯಾವುದಾದ್ರು ಹೊಸ ತಿಂಡಿಗಳು, ಹೊಸ ಐಟಮ್ಸು ಬಂದಾಗ ನಾನು ಯೂಶಲಿ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ನಿನ್ನೆ ಒಂದು ಫ್ರೆಂಚ್ ಫ್ರೈಸ್ ಮಾಡಿದ್ವಿ, ಅದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ. ತುಂಬ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಮಕ್ಕಳಂತೂ ಸಿಕ್ಕಾಪಟ್ಟೆ ಖುಷಿಪಟ್ಟರು, ಚೆನ್ನಾಗಿ ತಿಂದರು, ಇಷ್ಟ ಆಯಿತು ಕಣಮ್ಮ ಅಂತ. ಸೊ ನನ್ನ ಹತ್ರ ಈ ಕೆಟಲ್ ಇತ್ತು. ಇದು ಬ್ರ್ಯಾಂಡೆಡ್ ಕಂಪ್ನಿದೇನೆ. ಸೊ ಇದು ಬಂದು ಬೇಗ ನನಗೆ ಈ ಸ್ವಿಚ್ಚು ಹಾಳಾಗ್ತಾ ಇತ್ತು. ಆಮೇಲೆ ಈ ಟೈಮ್ ತೊಗೊಂಡೋದಾಗ ಸೊ ಈ ಸ್ವಿಚ್ನ ಬೇಗ ಎಷ್ಟೊಂದು ಸತಿ ನಾನು ಇದನ್ನು ಮಾಡಿಸಿದ್ದೆ, ರಿಪೇರಿ ಮಾಡಿಸಿ. ಸೊ ಈ ಟೈಮ್ ತೊಗೊಂಡೋದಾಗ ಜಾಸ್ತಿ ಏನೋ ಕಾಯಿಲೆ ಒಳಗಡೆ ಸುಟ್ಟೋಗಿದೆ ಅಂತ ಹೇಳಿದ್ರು, ಯಾಕೋ ಗೊತ್ತಿಲ್ಲ. ಆಮೇಲೆ ಅದ್ರ ತೊಗೊಳೋದ್ರ ಬದಲು ಒಂದು ಹೊಸ ಇದು ರೆಡಿ ಮಾಡಿಸೋದ್ರ ಬದಲು ಹೊಸದೇ ತೊಗೊಳ್ಳೋಣ ಅಂತ ಐಡಿಯಾ ಮಾಡಿದೆ. ಆಮೇಲೆ ಅವ್ರನ್ನ ಕೇಳ್ತಾ ಇದ್ದೆ ನಾನು, ಈ ಸ್ವಿಚ್ ಏನಕ್ಕೆ ಹೋಗುತ್ತೆ, ಬೇಗ ಏನಕ್ಕೆ ಹಾಳಾಗತ್ತೆ ಅಂದರೆ, ಇದನ್ನು ಮೇಲ್ಗಡೆ ನಾವು ಸೊ ವಾಶ್ ಮಾಡ್ತೀವಲ್ವ, ಆವಾಗ ಈ ಪ್ಲೇಸಲ್ಲಿ ನೀರನ್ನ ಬೀಳಿಸ್ಬಾರ್ದು. ಒಂದು ಡ್ರಾಪ್ ನೀರು ಬಿದ್ದರೂ ಕೂಡ ಇದು ಸ್ವಿಚ್ ಬೇಗ ಹಾಳಾಗತ್ತಂತೆ. ಇಲ್ಲಿ ಕರೆಂಟ್ ಪಾಸ್ ಆಗತ್ತಲ್ವ, ಸೊ ಈ ಸ್ವಿಚ್ ಒಳಗಡೆ ನೀರು ಹೋದ್ರೆ ಬೇಗ ಈ ಸ್ವಿಚ್ ಹಾಳಾಗತ್ತೆ. ಮತ್ತು ಇದು ಹಾಳಾದ್ಮೇಲೆ ಇಲ್ಲಿ ಕಾಯಿಲ್ ಇರತ್ತಂತೆ ಒಳಗಡೆ, ಸೊ ಅದು ಕೂಡ ಡ್ಯಾಮೇಜ್ ಆಗತ್ತೆ. ಹಂಗಾಗಿ ನೀವು ಈ ಸ್ವಿಚ್ ಕಡೆ ಇರೋ ಕಡೆ ಒಂದು ಡ್ರಾಪ್ ಕೂಡ ನೀರನ್ನ ಹಾಕ್ಬಾರ್ದು. ಆಮೇಲೆ ಇಲ್ಲಿ ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ಇರುತ್ತಲ್ವ, ಸೊ ಅಲ್ಲಿ ತನಕ ಮಾತ್ರ ನೀರನ್ನ ಹಾಕಬೇಕು. ನಾವೇನು ಮಾಡ್ತೀವಿ, ಒಂದೊಂದ್ಸತಿ ತುಂಬ ಜಾಸ್ತಿ ಓವರ್ಫ್ಲೋ ನೀರು ಕಾಯಿಸೋದು. ಆ ಕಾಯಿಸುವಾಗ ಒಂದೊಂದು ಡ್ರಾಪು ಕುದೀತಾ ಇರುತ್ತಲ್ವ, ಕೆಳಗಡೆ ಇಲ್ಲಿಂದ ಫ್ಲೋ ಆಗಿ ಇಲ್ಲಿರೋ ಇದಕ್ಕೂ ಸೊ ಕಾಯಿಲಿಗೂ ನೀರು ಹೋಗಿ ಅದು ಕೂಡ ಡ್ಯಾಮೇಜ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಅವ್ರಿಗೆ ಕೇಳಿದ್ದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ. ಅವ್ರು ಹೇಳಿದ್ರು ಇದಕ್ಕೆ ಒಂದು ಡ್ರಾಪ್ ಕೂಡ ನೀರು ಬಿದ್ರೂ ಇದು ಬೇಗ ಹಾಳಾಗತ್ತೆ ಅಂತ. ನಾವು ಯಾವುದೇ ಬ್ರಾಂಡೆಡ್ ಕಂಪ್ನಿ ತೊಗೊಂಡ್ರು, ಆ್ಯಕ್ಚುಲಿ ಇದು ಕೂಡ ಬ್ರ್ಯಾಂಡೇನೆ, ತೊಗೊಂಡ್ರು ಬೇಗ ಹಾಳಾಗತ್ತೆ ಅಂತ. ಸೊ ಅದಕ್ಕೆ ನಾನು ಇದನ್ನು ಇವಾಗ ರೆಡಿ ಮಾಡ್ಸೋಕ್ಕೆ ಹೋಗಲಿಲ್ಲ, ಹಾಗೆ ವಾಪಸ್ ತೊಗೊಂಡು ಬಂದೆ. ಏನಾದರೂ ನೋಡೋಣ ಅಂತ. ಇದ್ರ ರೆಡಿ ಮಾಡಿಸೋ ಪ್ರೈಸಲ್ಲೇ ಹೊಸದೇ ಸಿಗ್ತಾ ಇದೆ ನನಗೆ ಅಂತ ಗೊತ್ತಾಯಿತು. ಹಾಗಾಗಿ ನಾನು ಹೊಸದನ್ನ ಪರ್ಚೇಸ್ ಮಾಡಿದ್ದೀನಿ. ಯಾವುದು ಅಂತ ತೋರಿಸ್ತೀನಿ. ನಾನು ತಗೊಂಡಿರೋ ಹೊಸ ಕೆಟ್ಟಲ್ಲು ಇದೇನೆ, ಟ್ರಾನ್ಸ್ಪರೆಂಟ್ ಇರೋದು. ತುಂಬ ದಿನದಿಂದ ನೋಡ್ತಾ ಇದ್ದೆ ಈ ಥರದ್ದು ತೊಗೋಬೇಕು ಅಂತ. ಗ್ಲೆನ್ ಅಪ್ಲಯನ್ಸಸ್ ಅಂತ. ಸೊ ಗ್ಲೆನ್ ಇದ್ರದ್ದು ಗ್ಲಾಸ್ ಕೆಟಲ್ನ ತೊಗೊಂಡಿದ್ದೀನಿ ಈ ಟೈಮು. ಸೊ ಗ್ಲಾಸ್ ಕೆಟಲ್ ತೊಗೋಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ, ಅದಕ್ಕೆ ಇದನ್ನು ತೊಗೊಂಡೆ ಈ ಸತಿ. ತುಂಬ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು 2003 ಚೇಂಜ್ ಏನೋ ಇದೆ. ಆದರೆ ಲಾಸ್ಟ್ ವೀಕು ನನ್ನ ಹಸ್ಬೆಂಡು ಮೆಟ್ರೋಗೆ ಹೋದಾಗ ಅವರು ಅಲ್ಲಿ ಆಫರ್ ಪ್ರೈಸ್ ನಡೀತಾ ಇದೆ, ಸೊ ಬೇಕಾ ಅಂತ ನನಗೆ ಫೋನ್ ಮಾಡಿದರು. ತೊಗೊಂಡು ಬನ್ನಿ ಅಂತ ಹೇಳಿದೆ, ಹಾಗಾಗಿ ಇದನ್ನು ತೊಗೊಂಡೆ. ನಿಯರ್ ಬೈ ಮೆಟ್ರೋ ಯಾರಿದ್ದೀರಾ ಅವರು ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ತುಂಬಾ ಕಮ್ಮಿ ಅಂದರೆ
1050 ರುಪೀಸಿಗೆ ಇದು ನನಗೆ ಸಿಕ್ತು. ತುಂಬ ಚೆನ್ನಾಗಿದೆ. ಸೊ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸೊ ಇದೇ ನನ್ನ ಹೊಸ ಕೆಟಲ್ಲು. ಈ ಥರ ಇದೆ, ಟ್ರಾನ್ಸ್ಪರೆಂಟ್, ಫುಲ್ಲು ಟ್ರಾನ್ಸ್ಪರೆಂಟ್ ಇದೆ, ತುಂಬ ಚೆನ್ನಾಗಿದೆ, ಹೆವಿ ವೆಯ್ಟ್ ಕೂಡ ಇದೆ. ಆಮೇಲೆ ಇಲ್ಲಿ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಅಂತ ಎರಡು ಇದೆ. ಮಿನಿಮಮ್ ಇಷ್ಟು ವಾಟರ್ ಹಾಕೇ ಇರಬೇಕು. ಇದನ್ನು ಹಾಕಿಟ್ಟು ನಾವು ಬಾಯ್ಲ್ ಮಾಡೋದಕ್ಕೆ ಇಡಬೇಕು ವಾಟ್ರನ್ನ. ಮಿನಿಮಮ್, ಸೊ ಇದು ಮಿನಿಮಮ್ಮು, ಆ್ಯಕ್ಚುಲಿ ಸಾರಿ ಇದು ಮ್ಯಾಕ್ಸಿಮಮ್ಮು. ಸೊ ಇಷ್ಟಕ್ಕೆ ಮಾತ್ರ ನಾವು ವಾಟರ್ನ ಫಿಲ್ ಮಾಡಿ ಕಾಯಿಸ್ಕೊಳ್ಬೇಕು. ತುಂಬ ಹೈ ಇಲ್ಲಿ ತನಕ ನಾವು ವಾಟರ್ನ ಇಟ್ಟರೆ ಅದು ಲೀಕ್ ಆಗಿ ಒಂದೊಂದೇ ಡ್ರಾಪ್ ಇಲ್ಲಿಂದ ಬಂದು ಸೊ ಇಲ್ಲಿರೋ ಕಾಯಿಲು ಸೊ ಇಲ್ಲಿ ತನಕ ಅಂದರೆ ಓವರ್ಫ್ಲೋ ಮಾಡ್ಕೊಳ್ಬಾರ್ದು. ಹಂಗಾದಾಗ ಆಮೇಲೆ ಮೇಂಟೈನ್ ಮಾಡೋದು ಸ್ವಲ್ಪ ಯಾವ ಥರ ಅಂದರೆ ಇಲ್ಲಿಗೆಲ್ಲ ನೀರು ಹಾಕಿ, ನಾನು ಆವಾಗಲೇ ಹೇಳ್ದಂಗೆ ಈ ಸ್ವಿಚ್ ಆನ್ ಆ್ಯಂಡ್ ಆಫ್ ಇರುತ್ತಲ್ವ, ಅಲ್ಲೆಲ್ಲ ಜಾಸ್ತಿ ನಾವು ವಾಟರೆಲ್ಲ ಬೀಳದೆ ಇರೋ ಥರ ನೋಡಿಕೊಂಡ್ರೆ ತುಂಬ ದಿನಗಳ ತನಕ ಬರುತ್ತೆ. ಸೊ ಹಾಗಾಗಿ ಆಮೇಲೆ ಇದು ಗ್ಲಾಸ್ ಐಟಮ್ ಆಗಿರೋದ್ರಿಂದ ಸೊ ನಾವು ಯೂಸ್ ಮಾಡೋದನ್ನ ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡಿದ್ರೆ ತುಂಬ ವರ್ಷ ಬರುತ್ತೆ. ಚೆನ್ನಾಗಿದೆ. ನನಗೆ ಇದನ್ನು ತೋರಿಸ್ತೀನಿ. ಇದರಲ್ಲಿ ಮೇಯ್ನ್ ನನಗೆ ಇಷ್ಟ ಆಗಿದ್ದೇನಪ್ಪ ಅಂದರೆ ಅದು ವಾಟರ್ನ ಬಾಯ್ಲ್ ಮಾಡೋಕ್ಕೆ ಇಡ್ತೀವಲ್ವ, ಆ ಟೈಮಲ್ಲಿ ಸೊ ಲೈಟಿಂಗ್ಸ್ ಬರುತ್ತೆ. ಅದೊಂದು ನಂಗೆ ಸಖತ್ ಇಷ್ಟ ಆಗುತ್ತೆ. ಅದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ತುಂಬಾ ಚೆನ್ನಾಗಿದೆ. ಆಮೇಲೆ ಎಷ್ಟು ನೀರಿದೆ ಅಂತ ನಮಗೆ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಗೊತ್ತಾಗತ್ತೆ. ಅದರಲ್ಲಿ ಆ ಥರದ್ರಲ್ಲಾದರೆ ನಮಗೆ ಎಷ್ಟು ನೀರು ಇಟ್ಟಿದ್ದೀವಿ ಅಂತ ಗೊತ್ತಾಗಲ್ಲ. ಸೊ ಇದರಲ್ಲಾಗಿರೋದ್ರಿಂದ ಇಲ್ಲಿ ಮಿನಿಮಮ್ ಮ್ಯಾಕ್ಸಿಮಮ್ ಅಂತ ಇದೆ. ಸೊ ಹಾಗಾಗಿ ಇದೊಂದು ಕೆಟಲ್ನ ತೊಗೊಂಡೆ, ತುಂಬಾ ಚೆನ್ನಾಗಿದೆ. ಮೆಟ್ರೋ ನಿಯರ್ ಬೈ ಯಾರ್ಯಾರು ಇದ್ದೀರಾ ಮೆಟ್ರೋದಲ್ಲೇ ಹೋಗಿ ಶಾಪಿಂಗ್ ಮಾಡಿ. ಇದ್ರದ್ದು ಆನ್ಲೈನ್ ಲಿಂಕ್ ಕೂಡ ನಾನು ಶೇರ್ ಮಾಡಿರ್ತೀನಿ. ಸೊ ಆನ್ಲೈನಲ್ಲಿ ಎಷ್ಟಿದೆ ಅಂತ ನೋಡಿಲ್ಲ, ನೋಡ್ಬಿಟ್ಟು ಹೇಳ್ತೀನಿ. ಮೆಟ್ರೋದಲ್ಲಿ ಮಾತ್ರ 1050 ರುಪೀಸಿಗೆ ಸಿಗ್ತಾ ಇದೆ. ತುಂಬಾ ಚೆನ್ನಾಗಿದೆ. ಸೊ ಈ ಥರ ಇದೆ. ಆಮೇಲೆ ಇದ್ರದ್ದು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತ ಹೇಳ್ತೀನಿ. ಸೊ ಇದು ಈ ಕೆಳಗಡೆ ಬೇಸ್ ಇದೆಯಲ್ವಾ, ಇದಕ್ಕೆ ಒಂದು ಸ್ಟೆಪ್ಪು ಈ ಥರ ಇದು ಬಂದಿದೆ, ಒಂದು ಸ್ಟೆಪ್ ಬಂದಿದೆ ನೋಡಿ ಈ ಥರ. ಆವಾಗ ನಾವು ನೀರು ಅಕಸ್ಮಾತ್ ಇಲ್ಲೇ ಬಿದ್ರೂ ಇದು ಈ ಕಡೆ ಇರುತ್ತೆ. ಈ ಸ್ಟೆಪ್ಪಲ್ಲಿ ಮಾತ್ರ ಅದು ಕಾಯಿಲ್ ಹೋಗಿ ಕುತ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಡ್ಯಾಮೇಜ್ ಆಗಲ್ಲ. ವೈರ್ ಕೂಡ ತುಂಬ ಉದ್ದನೇ ಇದೆ, ಎಕ್ಸ್ಟೆನ್ಷನ್ ಎಲ್ಲ ನಾವು ಹಾಕೊಳ್ಳೋ ನೆಸೆಸಿಟಿ ಇಲ್ಲ. ಸೊ ಈ ಥರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ನನಗೆ ಇಷ್ಟ ಆಯಿತು. ಸೊ ಇಲ್ಲಿ ಮಿನಿಮಮ್ ಅಂತ ಇದೆಯಲ್ಲ ನೋಡಿ, ಇಲ್ಲಿ ಮಿನಿಮಮ್ಮು, ಇಲ್ಲಿ ಬ್ಲೂ ಕಲರ್ ಲೈಟ್ ಕೂಡ ಬರ್ತಾ ಇದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಸೊ ಮಿನಿಮಮ್ ಅಂತ ಇದೆಯಾ, ಇಲ್ಲಿ ತನಕ ವಾಟರ್ ನಾವು ಹಾಕಿರಲೇಬೇಕು. ಮ್ಯಾಕ್ಸಿಮಮ್ಮು ಇಲ್ಲಿ ತನಕ ಇರುತ್ತೆ. ಸೊ ಇಲ್ಲಿ ತನಕ ಲಾಸ್ಟ್ ಮಾಡಿದ್ರೆ ಸಾಕು. ಈ ಲೈಟ್ ಬ್ಲಿಂಕ್ ಆಗುತ್ತಲ್ವ, ಅದೊಂದು ನಂಗೆ ಸಖತ್ ಇಷ್ಟ ಆಗುತ್ತೆ. ಸೊ ಲೈಟ್ ಆಫ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಥರ ಕಾಣಿಸುತ್ತೆ, ಚೆನ್ನಾಗಿರುತ್ತೆ. ಏನೋ ಒಂಥರ ನೋಡೋದಕ್ಕೂ ಲುಕ್ ವೈಸು ತುಂಬ ಇಷ್ಟ ಆಯಿತು ನನಗೆ. ಸೊ ಹಾಗಾಗಿ ನಾನು ನನ್ನ ಹಸ್ಬೆಂಡಿಗೆ ಇದನ್ನೇ ತೊಗೊಂಡು ಬನ್ನಿ ಅಂತ ಹೇಳಿದೆ, ತೊಗೊಂಬ. ನಾವು ಕ್ಯಾಟಲ್ ಹಾಳಾಗೋದಕ್ಕೆ ಇನ್ನೊಂದು ಮಿಸ್ಟೇಕ್ಸ್ ಏನು ಮಾಡ್ತೀವಪ್ಪ ಅಂದರೆ, ಇವಾಗ ನೋಡಿ ನೀರು ಕಾಯ್ತಾ ಇರುವಾಗ, ಸೊ ನಾವು ನೀರು ಇಲ್ಲಿ ಕಾಯ್ತಾ ಇದೆ ಅಂದಾಗ ನಾವು ಸ್ವಿಚ್ ಆಫ್ನ ಇಲ್ಲೇ ಮಾಡಬೇಕು. ಕೆಲವೊಬ್ರು ಏನು ಮಾಡ್ತಾರೆ, ಸೊ ಇಲ್ಲಿ ಸ್ವಿಚ್ ಆಫ್ ಮಾಡಿ ಆಮೇಲೆ ನಾವು ಇಲ್ಲಿ ಮೇಯ್ನ್ ಸ್ವಿಚ್ನ ಈ ಥರ ಆಫ್ ಮಾಡಿಕೊಂಡು ಸೊ ಕ್ಯಾಟಲ್ನ ರಿಮೂವ್ ಮಾಡ್ಕೊಳ್ಬೇಕು ಈ ಥರ, ಆಯಿತಾ. ಆದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಸೊ ಅವ್ರಿಗೆ ಗೊತ್ತಿಲ್ಲದೇನೋ ಎಷ್ಟೊಂದು ಸತಿ ನಾನು ಮಿಸ್ಟೇಕ್ಸ್ ಮಾಡ್ತಾ ಇರ್ತೀನಿ. ಇಲ್ಲಿ ಸ್ವಿಚ್ ಆಗಿರುತ್ತೆ, ಇವಾಗ ಕ್ಯಾಟಲ್ ಇಲ್ಲಿ ರನ್ ಆಗ್ತಾ ಇರುತ್ತೆ. ಆಮೇಲೆ ನಮಗೆ ಅರ್ಜೆಂಟಲ್ಲಿ ನಾವೇನೋ ಬೇಗ ಇರ್ತೀವಿ, ಯಾವುದೋ ಮೂಡಲ್ಲಿ ಇರ್ತೀವಿ ಅಂದಾಗ ಸೊ ಇಲ್ಲಿ ಸ್ವಿಚ್ ಆಫ್ ಮಾಡ್ದಲೇ ಡೈರೆಕ್ಟ್ ನಾವು ಇಲ್ಲೇ ಸ್ವಿಚ್ನ ಈ ಥರ ಆಫ್ ಮಾಡಬಾರ್ದಂತೆ. ಸೊ ಅಲ್ಲಿ ಆಫ್ ಮಾಡಿ ಡೈರೆಕ್ಟ್ ಆಫ್ ಮಾಡೋದಕ್ಕಿಂತ ಇದನ್ನು ಫಸ್ಟ್ ಆಫ್ ಮಾಡಿ ಆಮೇಲೆ ಇಲ್ಲಿ ಆಫ್ ಮಾಡ್ಕೊಳ್ಬೇಕು. ಸೊ ಇದೊಂದಷ್ಟು ಇದನ್ನು ಫಾಲೋ ಮಾಡಿಕೊಂಡ್ರೆ ತುಂಬ ದಿನ ತನಕನೂ ನಾವು ಕ್ಯಾಟಲ್ನ ಯೂಸ್ ಮಾಡ್ಬೋದು. ಯಾವುದು ಬ್ರ್ಯಾಂಡ್ ತೊಗೋತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಸೊ ನಾವು ಯಾವ ಥರ ಯೂಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಸೊ ನನಗೆ ರಿಪೇರಿ ತಗೊಂಡೋದಾಗ ಅವರು ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡ್ತಾಯಿದ್ರು. ನಾನು ಅವ್ರಿಗೆ ಕೇಳ್ತಾ ಇದ್ದೆ, ಈ ಥರ ಬ್ರ್ಯಾಂಡೆಡ್ ಕಂಪ್ನಿದು ಅಂತ ತೊಗೊಳ್ತೀವಿ, ಇಷ್ಟು ಬೇಗ ಹಾಳಾಯ್ತಲ್ಲ ಅಂದಿದ್ದಕ್ಕೆ ಅವರು ಒಂದಷ್ಟು ಹೇಳ್ತಾಯಿದ್ರು, ಈ ಥರ ಮಿಸ್ಟೇಕ್ಸ್ನೆಲ್ಲ ಮಾಡ್ತಾ ಇರ್ತೀರ ಲೇಡೀಸು, ಹಂಗಾಗಿ ಬೇಗ ಹಾಳಾಗತ್ತೆ. ಕೆಲವೊಂದು ಸಣ್ಣ ಪುಟ್ಟ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿದ್ರೆ ತುಂಬ ವರ್ಷಗಳ ತನಕ ಬರುತ್ತೆ ಮೇಡಮ್ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡಿದೆ ಅಷ್ಟೇ. ನೆಕ್ಸ್ಟು ಕಿಚನಿಗೆ ಒಂದಷ್ಟು ಇದನ್ನು ತಗೊಂಡಿದ್ದೀನಿ ಐಟಮ್ಸ್ನ. ಇದು ಬಂದು ಆ್ಯಪಲ್ ಕಟ್ಟರು, ಈ ಥರದ್ದು ನನಗೆ 2 ಬಂದಿದೆ. ಸೊ 2 ಪೇರು, ಒಂದು ಗ್ರೀನ್ ಕಲರು, ಆ್ಯಕ್ಚುಲಿ ಒಂದು ಗ್ರೀನ್ ಕಲರು ಮತ್ತು ಇದೊಂದು ಆರೆಂಜು, 2 ಬಂದಿದೆ. ಇದು ಆ್ಯಪಲ್ ಕಟ್ಟರು, ಸೊ ಅದು ಚೆನ್ನಾಗಿದೆ. ಅದಾದಮೇಲೆ ನೆಕ್ಸ್ಟ್ ಬಂದು
ಇದೊಂದು ಐಸ್ ಕ್ರೀಮ್ನ ತೆಗಿಯೋದಕ್ಕೆ ಐಸ್ ಕ್ರೀಮ್ ಹೋಲ್ಡ್ ಮಾಡಿ ತಗೊಳ್ಳೋದಕ್ಕೆ ನಾನು ಒಂದು ಸ್ಟೀಲ್ದು ಹುಡುಕ್ತಾ ಇದ್ದೀನಿ, ಬಟ್ ನನಗೆ ಸ್ಟೀಲ್ದು ಸಿಕ್ಕಿಲ್ಲ. ಇದು ಆನ್ಲೈನಲ್ಲೇ ತೊಗೊಂಡಿದ್ದು, ಪ್ಲಾಸ್ಟಿಕ್ದಿದೆ. ಸೊ ಈ ಥರ ಇದೆ. ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಬಟ್ ನನಗೆ ಸ್ಟೀಲ್ದೇ ಬೇಕು. ಸ್ವಲ್ಪ ಪ್ಲಾಸ್ಟಿಕ್ನೆಲ್ಲ ಅವಾಯ್ಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಪ್ಲಾಸ್ಟಿಕ್ ಐಟಮ್ಗಳನ್ನ ಕಮ್ಮಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕೆಲವೊಂದು ಯೂಸ್ ಮಾಡಲೇಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಇದೊಂದು ಎಗ್ ಕಟ್ಟರ್ನ ತೊಗೊಂಡಿದ್ದೀನಿ. ಇದು ಸ್ಲೈಸು ಈ ಥರ ಇದೆ. ಸೊ ಇಲ್ಲಿ ಮಧ್ಯದಲ್ಲಿ ಈ ಥರ ತಂತಿಗಳನ್ನ ಕಟ್ಟಿದ್ದಾರೆ, ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಥರ ಚೆನ್ನಾಗಿದೆ. ಇದು ಎಗ್ನ ಬಾಯ್ಲ್ ಮಾಡಿ ಇಲ್ಲಿ ಇಟ್ಟು ಅದನ್ನ ಸ್ಲೈಸ್ ಥರ ಹಿಂಗೆ ಕಟ್ ಮಾಡಿಕೊಂಡು ಅದಕ್ಕೆ ಪೆಪ್ಪರ್ ಸಾಲ್ಟ್ ಎಲ್ಲ ಹಾಕ್ಕೊಟ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ. ಒಂಥರ ಕ್ರಿಯೇಟಿವ್ ಆಗು ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆಲ್ಲ ನಾವು ಸೊ ಎಗ್ದು ಏನಾದ್ರು ಕರಿ ಎಲ್ಲ ಮಾಡ್ತಾ ಇರ್ತೀವಲ್ವ, ಅದರಲ್ಲಿ ಕಟ್ ಮಾಡ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ ಅಂತ ಇದೊಂದು ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ತೊಗೊಂಡೆ. ನೆಕ್ಸ್ಟ್ ಒಂದು ಬಂದು ಇದೊಂದು ಸ್ಟೀಲ್ದು ಸ್ಪೂನು. ಇದನ್ನ ಓಪನ್ ಮಾಡಿಲ್ಲ, ಹೇಗೂ ನಾನು ಅಡುಗೆ ಮನೆಯೆಲ್ಲ ಹಬ್ಬ ಕ್ಲೀನ್ ಮಾಡಬೇಕಲ್ವ. ಸೊ ಕ್ಲೀನ್ ಮಾಡಿದ್ಮೇಲೆ ಇದನ್ನು ಓಪನ್ ಮಾಡೋಣ ಅಂತ. ಇದು ಬಂದು ಸ್ಟೀಲ್ದು ಸ್ಪೂನ್ಗಳು, ಹೊಸ ಸ್ಪೂನ್ ಇರಲಿ ಅಂತ ಇದೊಂದು ಸೆಟ್ ಆಫ್ 6 ಇದೆ. ಸೊ ಇದೊಂದು ಸ್ಪೂನ್ನ ತೊಗೊಂಡಿದ್ದೀನಿ. ಇವಾಗ ಸಂಜೆ ಆಗಿದೆ. ಸೊ ಇವತ್ತು ಕಾಲೇಜಿಂದ ದಿಶಾನ್ನ ಪಿಕ್ ಮಾಡೋದಕ್ಕೆ ನಾನು ಹೋಗಲಿಲ್ಲ. ಹೊರಗಡೆ ಮಳೆ ಬರ್ತಾನೆ ಇದೆ. ಸೊ ಪಿಕ್ ಮಾಡಕ್ಕೆ ಹೋದ್ರೆ ಇಬ್ರು ನೆಂದೋಗ್ತೀವಿ ಅಂತ ನೀನೇ ಆಟೋ ಮಾಡ್ಕೊಂಡು ಬಂದ್ಬಿಡು ದಿಶಾಂತ್ ಅಂದೆ. ಹಂಗಾಗಿ ಅವನೇ ಬಂದ. ಆಟೋದಲ್ಲಿ ಅವ್ನು ಬಂದಲ್ಲ ಅಂತ ಐಸ್ ಕ್ರೀಮ್ನ ತೆಗೆದು ಇವಾಗ ನೋಡೋಣ ಅಂತ ಚೆಕ್ ಮಾಡಿದೆ. ಐಸ್ ಕ್ರೀಮ್ನ ಫ್ರಿಜ್ಜಿಂದ ತೆಗೆದಾದ್ಮೇಲೆ ಸ್ವಲ್ಪ ನಾನು ಈ ತಣ್ಣೀರಲ್ಲಿ ಈ ಥರ ಇಟ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಬೇಗ ನೀಟಾಗಿ ರಿಮೂವ್ ಮಾಡಿ ಹೊರಗಡೆ ತೆಗಿಬೋದು. ಇಲ್ಲಾಂದರೆ ಅದು ಐಸಲ್ಲಿ ಇಟ್ಟಿರ್ತೀವಲ್ವಾ, ಅದು ಹಂಗೆ ಸ್ಟ್ರಕ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಈ ಥರ ತಣ್ಣೀರಲ್ಲಿಟ್ಟು ಆಮೇಲೆ ಹೊರಗಡೆ ತೆಗೆದೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತಂದರೆ ಆ ಕಲರ್ಫುಲ್ಲಾಗಿ ಸ್ಟ್ರಾಬೆರಿ ಸ್ಮೆಲ್ಲಿಗಂತೂ ನನಗೆ ಟೆಂಪ್ಟ್ ಆಗ್ತಾ ಇತ್ತು. ಸೊ ನಾನು ಕೂಡ ಹಂಗೇನೆ ಫಸ್ಟೇ ನಾನೇ ಟೇಸ್ಟ್ ಮಾಡಿದೆ. ಶೀತ ಇದೆ, ಹೊರಗಡೆ ಮಳೆ ಬರ್ತಾ ಇದೆ. ನನಗೆ ಸೈನಸ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಐಸ್ ಕ್ರೀಮ್ ಎಲ್ಲ ಜಾಸ್ತಿ ತಿನ್ನೋಂಗಿಲ್ಲ. ಆದರೂ ಬಿಡಲಿಲ್ಲ, ನಾನೇ ಮಾಡಿರೋ ಐಸ್ ಕ್ರೀಮ್ ಅಲ್ವಾ, ಟೇಸ್ಟ್ ಮಾಡ್ತೀನಿ ಅಂತ ಟೇಸ್ಟ್ ಮಾಡಿದೆ. ತುಂಬ ಚೆನ್ನಾಗಿತ್ತು. ಆ ಕಲರ್ಫುಲ್ ಐಸ್ ಕ್ರೀಮ್ ನೋಡೇನೆ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಶಾವಿಗೆದು ಟೇಸ್ಟ್ ಕೂಡ ಸಖತ್ತಾಗಿ ಬಂದಿತ್ತು. ಮಕ್ಕಳು ಕೂಡ ತಿಂದರು, ಇಷ್ಟಪಟ್ಟರು. ಸೊ ಇಬ್ರೂ ತುಂಬ ಚೆನ್ನಾಗಿದೆ ಅಮ್ಮ, ಇದು ಮನೆಯಲ್ಲೇ ಮಾಡಿರೋದಲ್ವಾ ಅಂತ. ದಿಶಾಂತನು ಅಮ್ಮ ಸೂಪರ್ ಆಗೈತೆ ಕಣಮ್ಮ ಅಂತ ಹೇಳ್ತಾ ಇದ್ದ. ಹೊರಗಡೆ ಮಳೆ ಬರ್ತಿದ್ರು ಐಸ್ ಕ್ರೀಮ್ ತಿನ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿಗೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಈ ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ. ಲವ್ ಯು ಆಲ್.